ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಎನ್ನಲಾದ ಒಂದು ಮಾತು ವಿಪರೀತ ಚರ್ಚೆ ಆಗ್ತಾ ಇದೆ. ಬಹಳ ಅಗ್ರೆಸಿವ್ ಆಗಿ ಮಾತಾಡಿದ್ರಂತೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು. ಏನಂತ ಮಾತಾಡಿದ್ರು? ಮಾತನಾಡಿದ ವಿಡಿಯೋ ಇಲ್ಲ. CWC ಸಭೆ ಇದು, ಒಳಗಿನ ಸುದ್ದಿಗಳು ಬರ್ತಾವಷ್ಟೇ. ನರೇಂದ್ರ ಮೋದಿ ಅವರ ರಾಜಕೀಯ ಮುಗಿದು ಹೋಗಿದೆ, ಈಗ ಅವರು ಮಂಡಿ ಊರಿದ್ದಾರೆ. ಮೋದಿ ಸರ್ಕಾರ ಈಗಾಗಲೇ ಒಂದು ಹೆಜ್ಜೆ ಹಿಂದಿಟ್ಟಾಗಿದೆ. ಈ ಸರ್ಕಾರದ ಆಯಸ್ಸು ಮುಗಿದು ಹೋಗಿದೆ. ಕಾಂಗ್ರೆಸ್ ಕಂಡ್ರೆ ಪ್ರಧಾನಿ ನರೇಂದ್ರ ಮೋದಿ ಭಯ ಪಡ್ತಾರೆ. ಮೋದಿ ತಮ್ಮ ಮುಂದಿನ ಉತ್ತರಾಧಿಕಾರಿಗಾಗಿ ಹುಡುಕಾಟ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪಕ್ಷದ ಬಗ್ಗೆ ಹೆಮ್ಮೆ ಇರಬೇಕು. ನಮ್ಮ ವಿಚಾರಧಾರೆಗಳಿಗೆ ಕಾರ್ಯಕರ್ತರು ಹೆಮ್ಮೆ ಪಡಬೇಕು. ಅಷ್ಟೇ ಅಲ್ಲ, ಸರ್ಕಾರದ ವಿರುದ್ಧ ದಿಟ್ಟವಾಗಿ ಹೋರಾಡಬೇಕು. ನೀಟ್ ಹೋರಾಟದಂತೆ ಮತ್ತಷ್ಟು ವಿಷಯಗಳನ್ನು ಹೋರಾಟಕ್ಕೆ ಎತ್ತಿಕೊಳ್ಳಬೇಕು ಅಂತ ರಾಹುಲ್ ಗಾಂಧಿಯವರು CWCಯಲ್ಲಿ ಹೇಳಿದ್ರಂತೆ. ಅದರ ಜೊತೆಗೆ ಇದೇ ಸಭೆಯಲ್ಲಿ AICC ನಿರ್ಣಯವನ್ನು ಅಂಗೀಕರಿಸಿತು. ವಂದೇ ಮಾತರಂನ 6 ಚರಣಗಳನ್ನು ಹಾಡಬೇಕು. ಜನಗಣ ಮಣಕ್ಕೆ ಒಂದು ರಾಷ್ಟ್ರ ಗಾಯನ, ಒಂದೊಂದು ರಾಷ್ಟ್ರಗೀತೆ. ಜನಗಣ ಮಣಕ್ಕೆ ಯಾವ ರೀತಿಯಾದ ಗೌರವವನ್ನು ಕೊಡ್ತೀವೋ ಅದೇ ರೀತಿಯ ಗೌರವವನ್ನು ವಂದೇ ಮಾತರಂಗೆ 6 ಚರಣಗಳಿಗೆ ಕೊಡಬೇಕು ಅನ್ನುವ ಕಾಯ್ದೆಯನ್ನು ಮಾಡಿದೆ ಕೇಂದ್ರ ಸರ್ಕಾರ. ಕಾಯ್ದೆ ಮಾಡಿದೆ. ಕೊಡದೆ ಹೋದರೆ ಅದಕ್ಕೆ 1971ರಲ್ಲಿ ಇಂದಿರಾ ಗಾಂಧಿ ಅವರು ತಂದಿರುವ ಕಾನೂನಿದೆ. 3 ವರ್ಷ ಶಿಕ್ಷೆ. ರಾಷ್ಟ್ರ ಧ್ವಜ, ರಾಷ್ಟ್ರ ಲಾಂಛನ, ರಾಷ್ಟ್ರ ಗಾಯನ, ರಾಷ್ಟ್ರಗೀತೆಗೆ ಅಪಮಾನ ಆದರೆ 3 ವರ್ಷದ ತನಕ ಶಿಕ್ಷೆ ಕೊಡಬೇಕು ಅಂತ ಕಾನೂನನ್ನು ಇಂದಿರಾ ಗಾಂಧಿಯವರೇ ಮಾಡಿದ್ದಾರೆ. ಆ ಕಾನೂನು ಇದಕ್ಕೂ ಅಪ್ಲೈ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ನಾವು ಹಾಡಲ್ಲಪ್ಪ ಅಂತಿದ್ದಾರೆ ಕಾಂಗ್ರೆಸ್ನವರು. ನಿರ್ಣಯವನ್ನೇ ಅಂಗೀಕರಿಸಿದ್ದಾರೆ. 1937ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೋಲ್ಕತ್ತಾದಲ್ಲಿ ನಡೆದಾಗ ತೆಗೆದುಕೊಂಡ ನಿರ್ಣಯದಲ್ಲಿ ಯಾವ ರೀತಿ 2 ಚರಣಗಳನ್ನು ಹಾಡೋದು ಅಂತ ಆಗಿತ್ತಲ್ಲ, ಅಷ್ಟೇ ಹಾಡ್ತೀವಿ ನಾವು, ಏನು ಮಾಡಿದ್ರು ಅಷ್ಟೇ ಅಂತ KC ವೇಣುಗೋಪಾಲ್ ಮಾತಾಡಿದ್ದಾರೆ ನೋಡಿ. स्टैंड वेरी क्लियर है. 1937 का रेसोल्यूशन, महात्मा गांधी जी, पंडित जवाहरलाल नेहरू जी, दिस टाइप ऑफ सरदार पटेल जी, दिस टाइप ऑफ topmost leadership of that point of time decided that whatever the decision they took, we will obey that decisions. We are very, very clear on that, that our Congress party workers will do that only. This is our decision. ಗಿರಿರಾಜ್ ಸಿಂಗ್ ಕೇಂದ್ರ ಸಚಿವರು ಮಾತಾಡಿದ್ದಾರೆ. ಅನುರಾಗ್ ಠಾಕೂರ್ ಸಂಸದರು ಮಾತಾಡಿದ್ದಾರೆ. ಅವರಿಗೆ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ತೆಗೆದುಕೊಳ್ಳಲಾಗಿದ್ದ ನಿರ್ಣಯ ಈ ದೇಶದ ಸಂಸತ್ತು ಪಾಸು ಮಾಡಿದ ನಿರ್ಣಯಕ್ಕಿಂತಲೂ ದೊಡ್ಡದಾಯ್ತಾ ಅನ್ನೋ ಪ್ರಶ್ನೆ ಅನುರಾಗ್ ಠಾಕೂರ್ ಮತ್ತು ಗಿರಿರಾಜ್ ಸಿಂಗ್ ಅವರಿಗೆ ಕೇಳಿಸ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರದೊಂದು ಹೇಳಿಕೆ ಇದೆ. ಕಾಂಗ್ರೆಸ್ ನಾಯಕರು ನಿನ್ನೆ ಒಂದು ದೇಶ ವಿರೋಧಿ ನಿರ್ಣಯ ಕೈಗೊಂಡಿದ್ದಾರೆ. 1937ರಲ್ಲಿ ಕಾಂಗ್ರೆಸ್ ವಂದೇ ಮಾತರಂನ ತುಂಡರಿಸಿ ದೇಶ ವಿಭಜನೆಗೆ ಅಡಿಪಾಯ ಹಾಕಿತು. ಕಾಂಗ್ರೆಸ್ನ ಈ ನಡೆಯಿಂದಲೇ 2 ರಾಷ್ಟ್ರಗಳ ದ್ವಿರಾಷ್ಟ್ರ ಸಿದ್ಧಾಂತ ಅಂತೀವಿ, 2 ನೇಷನ್ ಥಿಯರಿ, 2 ರಾಷ್ಟ್ರಗಳ ಸಿದ್ಧಾಂತಕ್ಕೆ ಬೆಂಬಲ ಸಿಕ್ಕಿತು. ಮುಂದೆ ನಮ್ಮ ದೇಶದ ವಿಭಜನೆಯೂ ಆಯಿತು, ಪಾಕಿಸ್ತಾನ ಜನ್ಮ ತಾಳಿತು. ಈಗ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪೂರ್ಣ ವಂದೇ ಮಾತರಂ ಹಾಡಲು ಕಾನೂನು ತಂದಿದ್ದೇವೆ. ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಕಾಂಗ್ರೆಸ್ ಇದರ ವಿರುದ್ಧವೇ ನಿರ್ಣಯ ಕೈಗೊಂಡಿದೆ. ವೋಟ್ ಬ್ಯಾಂಕ್ ಓಲೈಕೆಗಾಗಿ ಬಂಕಿಂ ಚಂದ್ರ ಚಟರ್ಜಿ ಅವರ ರಾಷ್ಟ್ರಗೀತೆಗೆ ಅಪಮಾನ ಮಾಡ್ತಿದ್ದಾರೆ. ಕಾಂಗ್ರೆಸ್ 1937ರ ನಿರ್ಣಯ ಒಪ್ಪುತ್ತೆ, ಆದರೆ ಸಂಸತ್ತು ಮಾಡಿದ ಕಾನೂನು ಒಪ್ಪುತ್ತಾ ಇಲ್ಲ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತೆ ತುಷ್ಟೀಕರಣ ರಾಜಕೀಯ ಮಾಡ್ತಾ ಇದೆ. ದೇಶದ ಜನ ಒಗ್ಗೂಡಬೇಕು, ದೇಶದಲ್ಲಿ ತುಷ್ಟೀಕರಣ ರಾಜಕೀಯ ಆಗಬಾರದು. ಕಾಂಗ್ರೆಸ್ ನಾಯಕರ ಈ ನಿರ್ಣಯವನ್ನು BJP ಕಠೋರವಾಗಿ ವಿರೋಧಿಸುತ್ತದೆ ಅಂತ ಅಮಿತ್ ಶಾ ಅವರ ಸ್ಟೇಟ್ಮೆಂಟ್ ಇದು. BJPಯವರ ಹೇಳಿಕೆ, ಕಾಂಗ್ರೆಸ್ನವರ ಹೇಳಿಕೆ ಎರಡನ್ನೂ ನೋಡಿದ್ರೆ, BK ಹರಿಪ್ರಸಾದ್ ಅವರಂತೂ ನಮ್ಮನ್ನು ನೇಣಿಗೆ ಹಾಕಿದ್ರೂ ನಾವು 6 ಚರಣ ಹಾಡೋರಲ್ಲ, ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂದ್ಬಿಟ್ರು KPCC ಅಧ್ಯಕ್ಷರು. ಈಗ ಜನಸಾಮಾನ್ಯರಾಗಿ ನಮಗೆ ನಾವು ಯೋಚನೆ ಮಾಡಿದಾಗ ಏನು ಅನಿಸುತ್ತೆ, ಅರೆ 6 ಚರಣದ ಗೀತೆ ಅಲ್ವಾ, ಯಾಕೆ ಎಷ್ಟು ಹಠ ಮಾಡ್ತಿದ್ದಾರೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ನಿಸ್ಬೋದು, ನಮ್ಮ ಪಕ್ಕಾ ವೋಟ್ ಬ್ಯಾಂಕ್ ಆಗಿರೋ ಮುಸ್ಲಿಮರಿಗೆ ಆ ಹಾಡು ಕೇಳಿದ್ರೆ ಬೇಜಾರಾಗುತ್ತಪ್ಪ, ಯಾಕೆ ಹಾಡಬೇಕು ಅಂತ. 6 ಚರಣಗಳನ್ನು, ಉಳಿದ 4 ಚರಣಗಳಲ್ಲಿ ಭಾರತವನ್ನು ದುರ್ಗೆಯ ರೀತಿಯಲ್ಲಿ ವೈಭವೀಕರಿಸುವ ಸಾಲಗಳಿದ್ದಾವೆ. ಕೇಳಿದರೆ ಅವ್ರಿಗೆ ಬೇಜಾರಾಗುತ್ತೆ, ಹಂಗಿದ್ರೆ ನಮಗೂ ಬೇಡ ಅಂತ ಅವ್ರು ಅನ್ಬೋದು.
ಅದರ ಮಧ್ಯದಲ್ಲಿ AICCಯಲ್ಲಿ ಕುಳಿತಿರುವ ಹಿರಿತಲೆಗಳು ತೆಗೆದುಕೊಂಡಿರುವ ನಿರ್ಣಯ ನೋಡ್ರಿ, ನಾವು ನಮ್ಮ ಅಭಿಪ್ರಾಯ ಏನೇ ಹೇಳಬಹುದು. ಅಲ್ಲಿ ನಮ್ಮ ವಯಸ್ಸಿಗಿಂತ ಜಾಸ್ತಿ ರಾಜಕೀಯದಲ್ಲಿ ಅನುಭವ ಇರುವಂಥವ್ರು ಕೂತ್ಕೊಂಡಿರ್ತಾರೆ. ಅವ್ರದ್ದೊಂದು ಲೆಕ್ಕಾಚಾರ ಇರುತ್ತೆ. ಪೂರ್ತಿ ಹಾಡಿದ್ರೆ ಏನಾದ್ರು ಓಟ್ ಜಾಸ್ತಿ ಆಗ್ತಾವ? ಪೂರ್ತಿ ಹಾಡಿದ್ರೆ ಓಟ್ ಜಾಸ್ತಿ ಆಗ್ತಾವ? ಎರಡೇ ಚರಣಗಳನ್ನು ಹಾಡಿದ್ರೆ ಈಗಾಗಲೇ ನಮ್ಮ ಬಳಿ ಇರುವಂಥ ಓಟ್ಗಳು ಉಳ್ಕೊಳ್ಳೋದಿಲ್ವ? ಅಥವಾ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಮರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಕೋದಿಲ್ಲ. ನೋಡಿ, ನಿಮ್ಮ ಮನಸ್ಸಿಗೆ ಬೇಜಾರಾಗಬಾರ್ದು ಅನ್ನುವ ಕಾರಣಕ್ಕಾಗಿ ನಾವು ಎರಡೇ ಚರಣ ಹಾಡ್ತಾ ಇದ್ದೀವಿ ಅಂತ ಹೇಳಿ ಆ ದೊಡ್ಡ ಸಮುದಾಯಕ್ಕೆ ಹೇಳುವ ಮೂಲಕ ವೋಟ್ ಬ್ಯಾಂಕನ್ನು ಜಾಸ್ತಿ ಮಾಡ್ಕೊಳ್ಬಹುದಾ, ವಿಸ್ತರಿಸಿಕೊಳ್ಳಬಹುದಾ? ಆ ಥರದ್ದು ಬ್ರೇನ್ ಸ್ಟಾರ್ಮಿಂಗ್ ಆಗಿರುತ್ತಲ್ಲಿ. ಬ್ರೇನ್ ಸ್ಟಾರ್ಮಿಂಗ್ ಅಷ್ಟೆಲ್ಲ ಹಿರಿಯರು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ಪಾಸ್ ಮಾಡಿರ್ತಾರೆ. ಉಳಿದವರ ಅಭಿಪ್ರಾಯಗಳು ಬೇರೆ ಬೇರೆ ಇರಬಹುದು. ಒಂದು ಸಣ್ಣ ಬ್ರೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.